ಪತ್ರಕರ್ತೆಯ ಮಾತಿಗೆ ಅವರು ದನಿಗೂಡಿಸುವಂತ ಒಂದು ಕ್ಷುಲ್ಲಕ ಮತ್ತು ಕೆಟ್ಟ ರಾಜಕೀಯವನ್ನ ಮಾಡ್ತಾರೆ ಅಂತ ಆದ್ರೆ ಇದಕ್ಕಿಂತ ದುರದೃಷ್ಟಕರ, ಇದಕ್ಕಿಂತ ದುರಂತ, ಇದಕ್ಕಿಂತ ತಲೆ ತಗ್ಗಿಸುವ ಕೆಲಸ, ಇದಕ್ಕಿಂತ ಹೇಯ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಿಯವರ ವಿದೇಶ ಪ್ರವಾಸ ಅಂದ್ರೆ ಏನು? 2 ಸಿಗರೇಟ್ಗೋಸ್ಕರ ದೇಶದ ಸರ್ಕಾರಿ ವಿಮಾನವನ್ನ ಬಳಸಿದ ಪ್ರಧಾನಿ ಅಲ್ಲ. ಇವರ ಹಾಗೆ ಕದ್ದು ಪ್ರವಾಸ ಮಾಡ್ತಾರ, ವಿದೇಶಿ ಶಕ್ತಿಗಳೊಟ್ಟಿಗೆ ಸಮ್ಮಿಲನ ಆಗ್ಲಿಕ್ಕೆ ಪ್ರವಾಸ ಮಾಡ್ತಾರ, ಡೀಪ್ ಸ್ಟೇಟ್ ಒಟ್ಟಿಗೆ ಕೈ ಜೋಡಿಸುವ ಪ್ರವಾಸ ಮಾಡಿದ್ದಾರ ಪ್ರಧಾನಿ ಮೋದಿ ಅವರು. ಪ್ರಧಾನಿ ಮೋದಿ ಅವರ ಇಂಚಿಂಚು ಪ್ರವಾಸವು ಈ ದೇಶದಲ್ಲಿ ದಾಖಲಾಗುತ್ತೆ. ಕನಿಷ್ಠ ಮಟ್ಟದ ಗೌರವವನ್ನು ಈ ದೇಶದ ನೆಲದಲ್ಲಿ ಮತ್ತು ಪ್ರಪಂಚದ ಒಟ್ಟು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಕಳ್ಕೊಂಡಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸುದ್ದಿ, ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತ ಸುದ್ದಿ. ದೇಶದ ಮಾನ, ಸ್ವಾಭಿಮಾನ, ಐಕ್ಯತೆ, ಅಖಂಡತೆ ಅಂತ ಪ್ರಶ್ನೆಯಲ್ಲೂ ಕೂಡ ದೇಶದ ನಂಬಿಕೆಯ ಪ್ರಶ್ನೆಯನ್ನೇ ವಿದೇಶ ನೆಲದಲ್ಲಿ ನಿಂತು ಒಂದು ಪುಟಗೋಸಿ ಪತ್ರಕರ್ತೆ ನಮ್ಮ ಪ್ರಧಾನಿಯನ್ನ ಪ್ರಶ್ನಿಸಿದಾಗ ಜಾಗವಲ್ಲದ ಜಾಗ, ಪ್ರೋಟೋಕಾಲ್ ಅನ್ನ ಮೀರಿ ಈ ಪ್ರಶ್ನೆ ತೋರಿ ಬಂದಾಗ ಅದಕ್ಕೆ ಮೌನವಾಗಿ ಗಂಭೀರವಾಗಿ ಉತ್ತರಿಸದೇನೆ ಹಿಂದೆ ಬಂದಂತ ಅಥವಾ ಕೆಳಗಿಳಿದು ಬಂದಂತ ಪ್ರಧಾನಿಯವರ ನಿಲುವನ್ನ ಆ ಪತ್ರಕರ್ತೆ ಪ್ರಶ್ನೆ ಕೇಳಿದಂತ ಒಂದು ಟೂಲ್ ಕಿಟ್ಟಿನ ಅಥವಾ ಯಾವುದೋ ಒಂದು ಷಡ್ಯಂತ್ರದ ಭಾಗವಾದಂತ ಹಿನ್ನೆಲೆಯಲ್ಲಿ ನಮ್ಮ ದೇಶದ LOP ಅದನ್ನ ಪ್ರೋತ್ಸಾಹಿಸ್ತಾರೆ, ರೀಟ್ವೀಟ್ ಮಾಡ್ತಾರೆ, ಪ್ರಧಾನಿಯನ್ನ ಹೀಗಳಿತಾರೆ. ವಿದೇಶ ನೆಲದಲ್ಲಿ ಭಾರತದ ಮಾನ ಸಮ್ಮಾನಕ್ಕೆ ಸವಾಲು ಹಾಕಿದಂತ ಒಬ್ಬ ಪತ್ರಕರ್ತೆಯ ಮಾತಿಗೆ ಅವರು ದನಿಗೂಡಿಸುವಂತ ಒಂದು ಕ್ಷುಲ್ಲಕ ಮತ್ತು ಕೆಟ್ಟ ರಾಜಕೀಯವನ್ನ ಮಾಡ್ತಾರೆ ಅಂತ ಆದ್ರೆ ಇದಕ್ಕಿಂತ ದುರದೃಷ್ಟಕರ, ಇದಕ್ಕಿಂತ ದುರಂತ, ಇದಕ್ಕಿಂತ ತಲೆ ತಗ್ಗಿಸುವ ಕೆಲಸ, ಇದಕ್ಕಿಂತ ಹೇಯ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಧಾನಿಯವರು 5 ದೇಶಗಳ ಪ್ರವಾಸಕ್ಕೆ ಹೊರಟವರು 4 ದೇಶವನ್ನ ಮುಗಿಸಿ ಇಟಲಿಗೆ ಬಂದಿದ್ದಾರೆ. ಇಟಲಿಯ ಅಧ್ಯಕ್ಷೆ ಮಲೋನಿ ಅವರ ಒಟ್ಟಿಗೆ ನಮ್ಮ ದೇಶದ ಪ್ರಧಾನಿಯವರ ಸಂಬಂಧ, ಸ್ನೇಹ ಅದು ಎಷ್ಟು ಗೌರವಯುತವಾದದ್ದು, ಮಧುರವಾದದ್ದು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಅವರು ಖಾಸಗಿಯ ಒಂದು ಡಿನ್ನರ್ ಕರೆದಿದ್ದಾರೆ. ಅಲ್ಲಿ ಅತ್ಯಂತ ಒಂದು ಉತ್ಸಾಹದಿಂದ ಅವರು ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ, ಫೋಟೋ ತೆಗೆಸ್ಕೊಂಡಿದ್ದಾರೆ, ಅದನ್ನ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ದೇಶದ ಗೌರವಕ್ಕೆ ತಕ್ಕಾಗಿ ಮತ್ತು ಇನ್ನೊಂದು ದೇಶದ ಅಧ್ಯಕ್ಷರೊಟ್ಟಿಗೆ ಯಾವ ರೀತಿ ವರ್ತಿಸಬೇಕು ಅನ್ನುವ ಗಾಂಭೀರ್ಯಕ್ಕೆ ಒಂದಿಂಚು ಚ್ಯುತಿ ಬರದೇ ಇದ್ದ ಹಾಗೆ ಅವರು ಎಂದೂ ನಡ್ಕೊಳ್ತಾರೆ. ಮಲೋನಿ ಅವರೊಟ್ಟಿಗೂ ನಡ್ಕೊಂಡಿದ್ದಾರೆ, ಚಾಕ್ಲೇಟ್ ಅನ್ನು ಕೊಟ್ಟಿದ್ದಾರೆ. ಮಲೋನಿ ಮೆಲೋಡಿ ದೇಶ ಆರ್ಥಿಕವಾದಂತ ಒಂದು ಸುನಾಮಿಯಿಂದ, ದಳ್ಳುರಿಯಿಂದ ಬರ್ನ್ ಆಗ್ತಾ ಇದ್ರೆ ಇವರು ಇಟಲಿಗೆ ಹೋಗಿ ಮಲೋನಿ ಒಟ್ಟಿಗೆ ಚಾಕ್ಲೇಟ್ ಕೊಡ್ತಾರೆ ಭಾರತದ ಪ್ರಧಾನಿ ಅಂತ ವ್ಯಂಗ್ಯ ಮಾಡ್ತಾರೆ. ಇದೇ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ನಿಂತು ಇದೇ ಸಾಂವಿಧಾನಿಕ ಪೀಠ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನ ಗದ್ದಾರ್ ಅಂತ ಕರೀತಾರೆ. RSS ನವರಿಗೆ ಸವಾಲ್ ಹಾಕಿ ಕ್ಷಮೆ ಕೇಳಬೇಕು ಅಂತ ನೀವು ಎಷ್ಟು ಸಾರಿ ಹೇಳಿದ್ರು ನಾನು ಕ್ಷಮೆ ಕೇಳುವುದಿಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರು ಗದ್ದಾರ್ ಹೇ. ಇಂಥ ನೀಚ ರಾಜಕಾರಣವನ್ನ, ಇಂಥ ಕ್ಷುದ್ರ ರಾಜಕಾರಣವನ್ನ ಈ ದೇಶ ಎಂದು ನೋಡಿರ್ಲಿಕ್ಕಿಲ್ಲ. ಇಂಥ ಅಪ್ರಬುದ್ಧ ಮತ್ತು ಬುದ್ಧಿಹೀನ LOPಯನ್ನು ಕೂಡ ಈ ದೇಶ ಎಂದೂ ಕಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಡೆದ ಘಟನೆ ಏನು? ವಿದೇಶದಲ್ಲಿ ಪ್ರಧಾನಿ ಅವರನ್ನ ಒಂದು ನಿರ್ದಿಷ್ಟವಾಗಿ ಅವಮಾನಿಸಲೇಬೇಕು ಅಂತ ನಡೆದಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರದ ಭಾಗ ಮತ್ತು ಅದಕ್ಕೆ ಭಾರತದೊಳಗಿನ ದೇಶದ ಒಳಗಿನ ದೇಶದ್ರೋಹಿಗಳು ಕೈ ಜೋಡಿಸಿದ್ದಾರೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈ 5 ದೇಶಗಳ ಪ್ರಧಾನಿ ಮೋದಿಯವರ ಭೇಟಿ ಎಂತ ಒಂದು ಅದ್ಭುತವನ್ನ ಸೃಷ್ಟಿಸಿದೆ ಅಂತಂದ್ರೆ, UAE ಇಂದ ಭಾರತಕ್ಕೆ ಪಾರಸ್ಪರಿಕವಾಗಿ ಇಂಧನದ ದಾಸ್ತಾನು ಒಪ್ಪಂದ ಎಂತ ಒಂದು ಅಮೂಲ್ಯವಾದಂತ ಒಪ್ಪಂದ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಅದೇ ರೀತಿ ಈ 5 ದೇಶಗಳಲ್ಲೇ ನೆದರ್ಲ್ಯಾಂಡಿನೊಟ್ಟಿಗೆ ಆದಂತ ಸೆಮಿಕಂಡಕ್ಟರ್ನ ಒಂದು ಒಪ್ಪಂದ ಇದೆಯಲ್ಲ, ಇದು ಹಿಸ್ಟಾರಿಕಲ್. ಅದರ ಬಗ್ಗೆನೂ ನಿಮಗೆ ಮಾತಾಡಬೇಕು. ಅದು ಒಂದು ಉದಾಹರಣೆಯನ್ನ ಕೊಟ್ಟರೆ ಸಾಕು. ಪ್ರಧಾನಿಯವರ ವಿದೇಶಾಂಗ ನೀತಿ, ವಿದೇಶಿ ಪ್ರವಾಸ ಮತ್ತು ಭಾರತಕ್ಕೆ ಆಗುವಂತ ಅದರಿಂದ ಲಾಭ, ಒಂದು ನೆದರ್ಲ್ಯಾಂಡಿನ ಸೆಮಿಕಂಡಕ್ಟರ್ನ ಒಪ್ಪಂದ ಒಂದು ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಅಂತ. ಚೈನಾದಂತ, ಜಪಾನ್ ಅಂತ ದೇಶಗಳು
ಮಿಲಿಯನ್ಸ್ ಆಫ್ ಡಾಲರ್ ಹಿಡ್ಕೊಂಡು ಕಾಯ್ತಾ ಇವೆ. ಆದರೆ ಯಾರೊಟ್ಟಿಗೂ ಅವರು ತಮ್ಮ ತಂತ್ರಜ್ಞಾನವನ್ನ ಶೇರ್ ಮಾಡಿಲ್ಲ. ಭಾರತದೊಟ್ಟಿಗೆ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಸಾಕು, ಪ್ರಧಾನಿಯವರ ವಿದೇಶ ಪ್ರವಾಸ ಅಂದ್ರೆ ಏನು? 2 ಸಿಗರೇಟ್ಗೋಸ್ಕರ ದೇಶದ ಸರ್ಕಾರಿ ವಿಮಾನವನ್ನ ಬಳಸಿದ ಪ್ರಧಾನಿ ಅಲ್ಲ. INS ವಿಕ್ರಾಂತ್ ಅಲ್ಲಿ ಕುಟುಂಬದ ಪಾರ್ಟಿ ಮಾಡಿದ್ದಲ್ಲ. ರಾಜೀವ್ ಗಾಂಧಿ ಕಾಲದಲ್ಲಿ ವಿದೇಶ ಪ್ರವಾಸಕ್ಕೆ ಹೋದಂತ 60 ಕೋಟಿಗೆ ಲೆಕ್ಕ ಕೊಡಿ. ನೀವು ಕೊಟ್ಟದ್ದು 11 ಕೋಟಿ ನಿಮ್ಮ ಚಿರಚರ ಆಸ್ತಿ. 60 ಕೋಟಿ ಖರ್ಚು ಮಾಡಿದ್ರೆ 54 ಪ್ರವಾಸಕ್ಕೆ. ಅದರ ಲೆಕ್ಕಾಚಾರ ಕೊಡಿ ಅಂತಂದ್ರೆ ಇಲ್ಲಿವರೆಗೂ ಯಾವ ಮಗನಿಗೂ ಕೊಡುವ ತಾಕತ್ತಿಲ್ಲ. ಇವತ್ತು ಚುನಾವಣೆ ಆಯ್ತು, ವಿದೇಶ ಪ್ರವಾಸಕ್ಕೆ ಹಾರಿದ್ರು ಅಂತ LOP ಹೇಳ್ತಾರಲ್ಲ, ವಿದೇಶಿ ಪ್ರವಾಸಕ್ಕೆ ಏನು ಮಜಾ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಭಾವಿಸಿದಾರ? ಇವ್ರ ಹಾಗೆ ಕದ್ದು ಪ್ರವಾಸ ಮಾಡ್ತಾರ? ವಿದೇಶಿ ಶಕ್ತಿಗಳೊಟ್ಟಿಗೆ ಸಮ್ಮಿಲನ ಆಗ್ಲಿಕ್ಕೆ ಪ್ರವಾಸ ಮಾಡ್ತಾರ? ಡೀಪ್ ಸ್ಟೇಟ್ ಒಟ್ಟಿಗೆ ಕೈ ಜೋಡಿಸುವ ಪ್ರವಾಸ ಮಾಡಿದ್ದಾರ ಪ್ರಧಾನಿ ಮೋದಿ ಅವರು? ಪ್ರಧಾನಿ ಮೋದಿಯವರ ಇಂಚಿಂಚು ಪ್ರವಾಸವು ಈ ದೇಶದಲ್ಲಿ ದಾಖಲಾಗುತ್ತೆ. ದೇಶದ ಒಳಗಡೆ ಒಂದು ಸಾಂವಿಧಾನಿಕ ಪೀಠಕ್ಕೆ ಗದ್ದಾರ್ ಅನ್ನುವಂತ ಶಬ್ದವನ್ನ, ಟೆರರಿಸ್ಟ್ ಅಂತ ಶಬ್ದವನ್ನ, ಚೀಟರ್ ಅಂತ ಶಬ್ದವನ್ನ ಬಳಸುವಂತ ಒಂದು ವಿರೋಧ ಪಕ್ಷದ ನಾಯಕ ಬಹುಶಃ 78 ವರ್ಷದಲ್ಲಿ ಇವರೇ ಪ್ರಥಮ, ಇವರೇ ಕೊನೆ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವ ಪ್ರಶ್ನೆಗೆ ಏನು ಉತ್ತರಿಸಬೇಕು ಅನ್ನುವ ಕನಿಷ್ಠ ಮಟ್ಟದ ಜ್ಞಾನ ಇಲ್ಲದೆ ಇದ್ದಂತ LOP ಅನ್ನೋದಕ್ಕೆ ಇದು ಸಾಕ್ಷಿ. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಸ್ವಲ್ಪ ದೀರ್ಘ ಆಗ್ಬಹುದು ವಿಡಿಯೋ, ನೀವು ಆದರೂ ಕೊನೆಯವರೆಗೆ ನೋಡಬೇಕು. ಯಾಕೆಂತಂದ್ರೆ ಇದು ದೇಶದ ಮಾನ ಮತ್ತು ಗೌರವದ ಪ್ರಶ್ನೆ. ದೇಶದ ಒಳಗಡೆ 100ಕ್ಕೂ ಹೆಚ್ಚು ಸಾಲಿನ ಸರದಾರ. ಇನ್ನು ಶತಮಾನೋತ್ಸವಕ್ಕೆ ಇನ್ನು 1-2 ಬಾಕಿ ಇದೆ. ದೇಶದ ಒಳಗಡೆ ಇವರಿಗೆ ಉತ್ತರ ಕೊಟ್ಟಾಗಿದೆ. ಈಗ ದೇಶದ ಹೊರಗಡೆಯಿಂದ ಪ್ರಧಾನಿ ಮೋದಿಯವರನ್ನ ವಿದೇಶಿ ನೆಲದಲ್ಲಿ ಭಾರತದ ಪ್ರಧಾನಿಗೆ ಕೇಳಿದ ಆ ಹೆಣ್ಮಗಳ ಪ್ರಶ್ನೆ, ಭಾರತವನ್ನ ನಂಬುವುದು ಹೇಗೆ ಅಂತ ಪ್ರಶ್ನೆಗೆ ರೀಟ್ವೀಟ್ ಮಾಡಿ ಆ ಪತ್ರಕರ್ತೆಗೆ ಒಂದು ಅಭಯವನ್ನ, ಬೆಂಗಾವಲನ್ನ, ಶಾಬಾಸಿರಿಯನ್ನ ಕೊಟ್ಟಂತ ದೇಶದ LOP ಬಗ್ಗೆ ಮರುಕವಲ್ಲದೆ ಇನ್ನೇನು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಾರ್ವೆ ಭಾರತದ ಒಟ್ಟು ಭೂ ವಿಸ್ತೀರ್ಣಕ್ಕೆ ಹೋಲಿಸಿದ್ರೆ ಒಂದು ಬೆಂಕಿ ಪೆಟ್ಟಿಗೆಯಂತ ದೇಶ ಅದು. ಆದ್ರೆ ಭಾರತದ ಪ್ರಧಾನಿಯವರಿಗೆ ಅವರು ಈ 12 ವರ್ಷದಲ್ಲಿ ಅವರ ಒಟ್ಟು ಒಂದು ವಿದೇಶಾಂಗ ನೀತಿ ಮತ್ತು ವಿದೇಶ ಪ್ರವಾಸ, ವಿದೇಶದ ದೇಶಗಳೊಟ್ಟಿಗೆ ಅವರ ಸಂಬಂಧ, ಕೊಡುಕೊಳ್ಳುವಿಕೆ, ದೇಶಕ್ಕೆ ಲಾಭ ಆಗುವಂತ ಸಂದರ್ಭ ಬಂದ್ರೆ ದೇಶ ದೊಡ್ಡದಿದ್ರೇನು, ಸಣ್ಣದಿದ್ರೇನು, ಚಿಕ್ಕದಿದ್ರೇನು, ಅದು ಮುಸ್ಲಿಂ ರಾಷ್ಟ್ರ ಆಗಲಿ, ಕ್ರಿಶ್ಚಿಯನ್ ರಾಷ್ಟ್ರ ಆಗಲಿ, ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಪುಟ್ಟ ದೇಶಗಳಿಗೆ ದೇಶದ ಪ್ರಧಾನಿಯಾಗಿ 78 ವರ್ಷದಲ್ಲಿ ಯಾವ ಪ್ರಧಾನಿಯೂ ಭೇಟಿ ಕೊಡದೇ ಇದ್ದಂತ 6-7 ದೇಶಕ್ಕೆ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಅನರ್ಘ್ಯವಾದಂತ ಲಾಭವನ್ನ ಭಾರತಕ್ಕೆ ತಂದಿದ್ದಾರೆ. ಈ ಪ್ರವಾಸದಲ್ಲಿ ನಾರ್ವೆ ಪ್ರವಾಸ 5 ದೇಶದ ಪ್ರವಾಸ, 4 ದೇಶ ಮುಗಿದಿದೆ. ಈಗ ಅವರು ಇಟಲಿಯಲ್ಲಿದ್ದಾರೆ, ಇಟಲಿಗೆ ಬಂದು ಇಳಿದಿದ್ದಾರೆ. ಅದರ ಪೂರ್ವದಲ್ಲಿ ನಾರ್ವೆಯಲ್ಲಿ ಒಂದು ಅಪರೂಪದ ಒಪ್ಪಂದಗಳನ್ನ ಮಾಡಿಕೊಂಡು ಜಂಟಿ ಪ್ರೆಸ್ ಬ್ರೀಫ್, ಅದು ಜಂಟಿ ಹೇಳಿಕೆ, ಅಲ್ಲಿ ಪ್ರಶ್ನೋತ್ತರ ಇರುವುದಿಲ್ಲ, ಯಾವುದೇ ಪತ್ರಕರ್ತರಿಗೆ ಪ್ರಶ್ನೆ ಕೇಳುವ ಸಾಧ್ಯತೆಗಳೇ ಇಲ್ಲ. ಅದು ಪ್ರೋಟೋಕಾಲ್. ದೇಶದ ಪ್ರಧಾನಿಯ ವಾಯ್ಸ್ ಆಗಿ, ಧ್ವನಿಯಾಗಿ ಅಲ್ಲಿ ರಾಯಭಾರ ಕಚೇರಿಯಲ್ಲಿ ಅವತ್ತವತ್ತು ಒಂದೊಂದು ಪ್ರೆಸ್ ಮೀಟ್ ಆಗುತ್ತೆ. ಅದು ಮಾರದಿನದ ಆ ವಿಶ್ವದ ಪತ್ರಿಕೋದ್ಯಮದಲ್ಲಿ, ಮಾಧ್ಯಮದಲ್ಲಿ ಅದು ಪ್ರಧಾನಿಯವರ ದೇಶದ ಧ್ವನಿಯಾಗಿ ಅಲ್ಲಿ ಪ್ರಕಟಗೊಳ್ಳುತ್ತದೆ. ಈ ಪ್ರೋಟೋಕಾಲ್ ಅಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶವೇ ಇಲ್ಲ. ನಾರ್ವೆ ಅಧ್ಯಕ್ಷರು ಮತ್ತು ಮೋದಿ ಈ ದೇಶಕ್ಕೆ ಬಂದಾಗ ಏನೇನು ಒಪ್ಪಂದ ಮಾಡ್ಕೊಂಡಿದ್ದೇವೆ ಅನ್ನೋದನ್ನ ಪ್ರೆಸ್ ನೋಟ್ ರಿಲೀಸ್, ಅದು ಪ್ರೆಸ್ ಬ್ರೀಫ್ ಅಂತ ಸಂದರ್ಭದಲ್ಲಿ ಅಲ್ಲಿ ನಾರ್ವೆಯ ಅಧ್ಯಕ್ಷರು ಮತ್ತು ಪ್ರಧಾನಿ ಮೋದಿ ಅವರು ಪ್ರೆಸ್ ಬ್ರೀಫಿಂಗ್ ಮಾಡಿ ಆಮೇಲೆ ಅವರು ವೇದಿಕೆಯಿಂದ ಇಳಿತಾ ಇದ್ದಾರೆ. ಹೆಲ್ಲಿಂಗ್ ಅಂತ ಒಂದು ಪತ್ರಕರ್ತೆ, ಅವಳು ಹಿಂದೆ ಕೂತವಳು ಭಾರತದ ಪ್ರಧಾನಿಗೆ ಪ್ರಶ್ನೆಯನ್ನು ಹಾಕ್ತಾಳೆ, ಕಿರಿಚಾಡ್ತಾಳೆ. ಅದಕ್ಕೆ ನಾರ್ವೆಯ ಅಧ್ಯಕ್ಷರೂ ಗಮನ ಕೊಡುವುದಿಲ್ಲ, ಭಾರತದ ಪ್ರಧಾನಿಯೂ ಗಮನ ಕೊಡುವುದಿಲ್ಲ, ಕೊಡಬೇಕಾಗಿ ಇಲ್ಲ. ಯಾಕೆ ಅಂತಂದ್ರೆ ಅದು ಪ್ರಶ್ನೋತ್ತರದ ಪ್ರೆಸ್ ಮೀಟ್ ಅಲ್ಲ, ಕೇವಲ ಪ್ರೆಸ್ ಬ್ರೀಫಿಂಗ್. ಆ ಒಂದು ಅದಕ್ಕೆ
ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಅನ್ನ ಕೂಡದು ಯಾರು. 25-28 ವರ್ಷದಿಂದ ಅಧಿಕಾರದಲ್ಲೇ ಇದ್ದಂಥ ಭಾರತದ ಪ್ರಧಾನಿಯ ಚಾಣಾಕ್ಷತೆ, ನೈಪುಣ್ಯತೆ, ಜಾಣತನ, ಎಲ್ಲಿ ಯಾರೊಟ್ಟಿಗೆ ಯಾವ ರೀತಿ ಸ್ಪಂದಿಸಬೇಕು, ಸಂವಾದ ಮಾಡಬೇಕು ಅನ್ನುವ ಯಾವುದೇ ವಿಷಯದ ಬಗ್ಗೆ ಅವರಿಗೆ ಯಾರೂ ಬ್ರೀಫ್ ಮಾಡಬೇಕಾದ ಅಗತ್ಯ ಇಲ್ಲ. ಅವರನ್ನ ಒಂದು ನಿರ್ದಿಷ್ಟವಾಗಿ ಅವಮಾನಿಸಬೇಕು, ಭಾರತದ ಪ್ರಧಾನಿಯನ್ನ ಅತ್ಯಂತ ಚಿಕ್ಕ ರಾಷ್ಟ್ರ ನಾರ್ವೆಯಲ್ಲಿ ಅವರನ್ನ ಮುಜುಗರಕ್ಕೆ ಒಳ ಮಾಡಬೇಕು ಅನ್ನುವಂತ ಒಂದು ಟೂಲ್ ಕಿಟ್ಟಿನ ಪ್ರಧಾನ ಸೂತ್ರಧಾರಿಯಾಗಿ ಹೆಲೆ ಲಿಂಗ್ ಅಲ್ಲಿ ಪ್ರಶ್ನೆ ಕೇಳಿದ್ಲು, ಭಾರತವನ್ನ ನಂಬುವುದು ಹೇಗೆ. ಈ ಹೆಲೆ ಲಿಂಗ್ ಅಂತ ಹಾಗಾದ್ರೆ ನಾರ್ವೆಯ ಟಾಪ್ 10 ಪತ್ರಿಕೆ ಅಥವಾ ಮಾಧ್ಯಮದಲ್ಲಿ ಒಂದಾದಂತ ಯಾವುದಾದ್ರೂ ಸಂಸ್ಥೆಯ ಅಧಿಕೃತ ವಕ್ತಾರಿಕೆ ಮಾಡ್ತಾ ಇದ್ದಾಳೆಯೇ, ಸಂಪಾದಕಿಯೇ, ಹಿರಿಯಳೆ, ಅನುಭವಿಯೇ ಅಂತ ನೋಡಿದ್ರೆ ಡಾಕ್ಸೆಲಿಂಗ್ಸನ್ ಅನ್ನುವಂಥ ಒಂದು ಪತ್ರಿಕೆ 14,000 ಸರ್ಕ್ಯುಲೇಷನ್, ಟಾಪ್ 10 ಅಲ್ಲೂ ಇಲ್ಲ, ಟಾಪ್ 20 ಅಲ್ಲೂ ಇಲ್ಲ. ಅದಕ್ಕೆ ಕಮೆಂಟೇಟರ್ ಅವಳು, ನಮ್ಮಲ್ಲಿ ಈ ಅಂಕಣಕಾರಿದ್ದ ಹಾಗೆ. ಅಂತ ಪತ್ರಕರ್ತೆ ಪ್ರಧಾನಿ ಮೋದಿ ಅವರಿಗೆ ಭಾರತದ ನಂಬಿಕೆಯ ಪ್ರಶ್ನೆಯನ್ನ ಕೇಳ್ತಾಳೆ. ಪ್ರಧಾನಿ ಅವರು ಹೊರಟು ಕೆಳಗೆ ಮೆಟ್ಲಿಳಿತಾ ಇರುವಂತ ಹೊತ್ತು, ಆದ್ರಿಂದ ಅವರು ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ, ಅಲ್ಲಿಂದ ಹೊರಟಿದ್ರು. ಭಾರತದ ಪ್ರಧಾನಿ ನನ್ನ ಈ ಪ್ರಶ್ನೆಗೆ ಉತ್ತರಿಸುವುದಿಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು, ಟ್ವೀಟ್. ಅದಕ್ಕೆ ರೀಟ್ವೀಟು ಯಾರಿಂದ? ನಮ್ಮ ದೇಶದ LOP ರಾಹುಲ್ ಗಾಂಧಿ ಅವರಿಂದ. ಮುಚ್ಚಿಡಲಿಕ್ಕೆ, ಮರೆಮಾಚುವುದಕ್ಕೆ ಏನೂ ಇಲ್ಲ ಅಂತ ಆದ್ರೆ ಕೇಳಿದ ಪ್ರಶ್ನೆಗೆ ಉತ್ತರಿಸುವುದರಲ್ಲಿ ಹೆದರುವುದು ಯಾಕೆ? ಪ್ರಶ್ನೆಗೆ ಉತ್ತರಿಸದೆ ಓಡಿ ಹೋದ ಪ್ರಧಾನಿಯನ್ನ ವಿಶ್ವ ನೋಡ್ತಾ ಇದೆ. ಇದು ಭಾರತಕ್ಕೆ, ಭಾರತದ ಗೌರವಕ್ಕೆ ಏನಾಗಬಹುದು ಅಂತ ರೀಟ್ವೀಟ್ ಮಾಡ್ತಾರೆ. ಈ ರೀಟ್ವೀಟ್ಗೆ ಮತ್ತೆ ಟ್ವೀಟ್ ಮಾಡುವಂತ ಇದೇ ಹೆಲೆ ಲಿಂಗ್, ನಾರ್ವೆಯ ಟೈಮ್ ಮಂಗಳವಾರ ಫೋನ್ ಮೂಲಕ ನಿಮ್ಮ ಸಂದರ್ಶನಕ್ಕೆ ಅವಕಾಶ ಸಿಗಬಹುದೇ, ನಾರ್ವೆಯ ಭೇಟಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೇಳುವ ಕುತೂಹಲದಲ್ಲಿದ್ದೇನೆ ಅಂತ ರೀಟ್ವೀಟ್ ಮಾಡಿದಾಳೆ. ಈ ಟ್ವೀಟು ಹೆಲೆ ಲಿಂಗ್ ಮತ್ತು ರಾಹುಲ್ ಗಾಂಧಿಯ ಮಧ್ಯೆ ಇದು ಏನನ್ನ ಸೂಚಿಸ್ತದೆ ಅಂತ ನಾನು ನನ್ನ ನಾಲಿಗೆಯಲ್ಲಿ ವಿವರಿಸುವುದಿಲ್ಲ, ಅದು ನಿಮಗೆ ಅರ್ಥ ಆಗತ್ತೆ ಅಂತ ಭಾವಿಸ್ತೇನೆ. ಒಂದು ದೇಶದ ನಂಬಿಕೆಯನ್ನ ಪ್ರಶ್ನಿಸಿದಾಳೆ. ಭಾರತದಂತ ದೇಶ, 140 ಕೋಟಿ ಪ್ರಜೆಗಳಿರುವಂತ ದೇಶ, ಬೆಂಕಿ ಪೊಟ್ಟಣದಂತ ನಾರ್ವೆಯ ಯಾವುದೋ ಪುಟಗೋಸಿ ಪತ್ರಿಕೆಯ ಒಂದು ಕಮೆಂಟೇಟರು ಒಂದು ಹಂಗಾಮವನ್ನ ಸೃಷ್ಟಿ ಮಾಡಬೇಕು, ಭಾರತದ ಭವ್ಯತೆಯನ್ನ ಕುಗ್ಗಿಸಬೇಕು. ಇವತ್ತು ಇಡೀ ವಿಶ್ವದಲ್ಲೇ ಮೋದಿಯವರ ಒಂದು ಜಪ ಗಾನ, ಮೋದಿಯವರ ಇಡೀ ವಿದ್ವತ್ತು ಅದು ಯಾವ ಪ್ರಧಾನಿಗೂ ಯಾವ ಅಧ್ಯಕ್ಷರಿಗೂ ಸಿಗ್ತಾ ಇಲ್ಲ ಪ್ರಪಂಚದಲ್ಲಿ. ಅಂತ ಒಂದು ವಿಸ್ಮಯಕಾರಿಯಾಗಿ ವಿಶ್ವಗುರುವಾಗಿ ಬೆಳೀತಾ ಇರುವಂತ ಮೋದಿಯವರನ್ನ ದೇಶದ ಒಳಗಡೆ ಏನು ಕಿತ್ಕೊಳ್ಳಿಕ್ಕಾಗಿಲ್ಲ. ಈಗ ದೇಶದ ಹೊರಗಡೆ ಅವರನ್ನ ಅವಮಾನಿಸುವಂತ ಕೆಲಸಕ್ಕೆ ದೇಶದ ಹೊರಗಿನ ಶಕ್ತಿಯೊಟ್ಟಿಗೆ ದೇಶದ ಒಳಗಿನ ಶಕ್ತಿ ಶಾಮೀಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ರಾಹುಲ್ ಗಾಂಧಿಯ ಸಂದರ್ಶನವನ್ನ ಮಾಡಿ ಬಹಳ ಕಾಲ ಆಯ್ತು, ನಾವು ಕೂಡ ಒಂದು ಕಾಮಿಡಿ ಶೋ ನೋಡ್ದೇನೆ, ನೀವು ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಅವರು ಎಂಥ ಒಬ್ಬ ಮೇಧಾವಿ ಅನ್ನೋದನ್ನ ವಿಶ್ವದ ಹಲವರು ಪ್ರಯತ್ನಿಸಿ ಸೋತಿದ್ದಾರೆ. ಅವರನ್ನ ಮಾತಾಡಿಸುವಾಗ ನೀವಾದ್ರೂ ಆ ರೀತಿಯ ಒಂದು ಪ್ರಕಾಂಡ ಪಾಂಡಿತ್ಯವನ್ನ ಅವರಿಂದ ಹೊರಗಡೆ ಹಾಕುವ ಸದಾವಕಾಶವನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಹೆಲೆ ಲಿಂಗ್ ಅವರೇ, ದಯವಿಟ್ಟು ಸಂದರ್ಶನ ಮಾಡಿ ಅಂತ. ಅದೇ ದಿನ ಸಂಜೆ ನಾರ್ವೆಯಲ್ಲಿ ಈ ಘಟನೆಯನ್ನು ನಡೆತಲ್ಲ, ಅದೇ ದಿನ ಸಂಜೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ರಾಯಭಾರ ಕಚೇರಿಯಲ್ಲಿ ಸೆಬೆ ಜಾರ್ಜ್ ಅವರು, ಭಾರತದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ವಿದೇಶಾಂಗ ರಾಯಭಾರ ಕಚೇರಿ, ಅಲ್ಲಿ ಪ್ರೆಸ್ ಮೀಟ್ ಅನ್ನು ಕರೀತಾರೆ. ಅದಕ್ಕೆ ಹೆಲೆ ಲಿಂಗ್ ಅನ್ನು ಆಹ್ವಾನಿಸ್ತಾರೆ. ಭಾರತವನ್ನ ಹೇಗೆ ನಂಬಬೇಕು ಅನ್ನುವ ಪ್ರಶ್ನೆಗೆ 5,000 ವರ್ಷಗಳ ಇತಿಹಾಸ ಇರುವಂತ, ಬಹುತ್ವದಲ್ಲಿ ಏಕತ್ವವನ್ನ ಹೊಂದಿದಂತ, ಇಡೀ ಪ್ರಪಂಚವೇ ಜನತಂತ್ರ ವ್ಯವಸ್ಥೆಯನ್ನ, ಪ್ರಜಾಪ್ರಭುತ್ವವನ್ನ ಕಾಣದೇ ಇದ್ದಂತ ಕಾಲದಲ್ಲಿ ಪ್ರಜಾಪ್ರಭುತ್ವವನ್ನ ಮೈಗೂಡಿಸಿಕೊಂಡ, ಯುರೋಪಿನಲ್ಲಿ ಯಾವ ಸ್ತ್ರೀ ಸ್ವಾತಂತ್ರ್ಯದ ಕಣ್ಣಿನ್ನೂ ಬಿಟ್ಟಿರಲಿಲ್ವೋ ಅದಕ್ಕಿಂತ ಮೊದಲೇ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀ ಸ್ವಾವಲಂಬನೆಯನ್ನ ಬದುಕಾಗಿಸಿಕೊಂಡಂತ ಭಾರತ, ಪ್ರಪಂಚ ಸಂಕಷ್ಟದಲ್ಲಿದ್ದಾಗ ಸ್ಪಂದಿಸಿದ ಭಾರತ, ಸರ್ವೇ ಜನ ಸುಖಿನೋ ಭವಂತು ಅಂತ ಇಡೀ ಬದುಕನ್ನ ಭಾವಿಸಿದ ಭಾರತ, ಪುರೂರವನಂತ ಪ್ರಕರಣದಿಂದ ಹಿಡಿದು ಕರೋನಾದಲ್ಲಿ ಇಡೀ ಜಗತ್ತಿಗೆ ವ್ಯಾಕ್ಸಿನ್ ಕೊಟ್ಟವರು ಯಾರು? ಭಾರತ. ಇವತ್ತು ಇಡೀ ಪ್ರಪಂಚ ಯುದ್ಧ ಕಾಲದಲ್ಲಿ 55% ಏರಿಸಿದೆ.
ಪೆಟ್ರೋಲ್ ರೇಟನ್ನು ಭಾರತ ಕೇವಲ 3.2% ಮಾತ್ರ ಏರಿಸಿದೆ. ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗದೆ ಇರಬಹುದು, ವಿದೇಶಿ ಇಡೀ ಮಾಧ್ಯಮಕ್ಕೆ, ವಿದೇಶಿ ಇಡೀ ಆಡಳಿತಕ್ಕೆ ಇದು ಅರ್ಥ ಆಗುತ್ತೆ. IMF ಘೋಷಿಸಿದೆ, ಇಡೀ ಕರೋನಾ, ಯುದ್ಧ ಇತ್ಯಾದಿಯ ಸನ್ನಿವೇಶದಲ್ಲಿ ಇಡೀ ಪ್ರಪಂಚವೇ ಆರ್ಥಿಕವಾಗಿ ಕುಸಿತಾ ಇರುವಾಗ ಭಾರತ ಮಾತ್ರ ಊರ್ಧ್ವಗತಿಯಲ್ಲಿ ಅತ್ಯಂತ ವೇಗವಾಗಿ ಫಾಸ್ಟ್ ಗ್ರೋತಿಂಗ್ ಕಂಟ್ರಿ ಅದು ಭಾರತ. ಏನ್ IMF ಮೋದಿಯ ಸಂಬಂಧಿಕರ ಮನೆ ಚಾವಡಿನ? ರಾಹುಲ್ ಗಾಂಧಿ ಅವರೇ, ಮಲೋನಿ ಅವರಿಗೆ ಚಾಕ್ಲೇಟ್. ಒಂದು ವಿದೇಶಾಂಗದ ನೆಲದಲ್ಲಿ ನಿಂತು ಭಾರತದ ಪ್ರಧಾನಿ ಇನ್ನೊಂದು ಪ್ರಧಾನಿಯೊಟ್ಟಿಗೋ ಅಧ್ಯಕ್ಷರೊಟ್ಟಿಗೋ, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಅವರೊಟ್ಟಿಗೆ ಒಂದು ನಡೆಸುವ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ, ಅದರ ಪರಿಣಾಮ ಏನು ಅನ್ನೋದಕ್ಕೆ ಈ ವಿಷಯದ ಮಧ್ಯೆ ನಿಮಗೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ಭಾರತದ ಪ್ರಧಾನಿ ಪ್ರವಾಸಕ್ಕೆ ಹೋಗಿದ್ದಾರೆ. ಭಾರತದ ಪ್ರಧಾನಿ ಇಲ್ಲಿ ಆರ್ಥಿಕವಾಗಿ ಸಂಕಷ್ಟ ಇದೆ, ಪೆಟ್ರೋಲು, ಇಂಧನ, ಮಣ್ಣು ಮಸಿ ಎಲ್ಲವೂ ತೊಂದರೆ ಇದೆ, ಚಿನ್ನ ಖರೀದಿಸಬೇಡಿ ಅಂತಾರೆ, ವಿದೇಶ ಪ್ರವಾಸ ಮಾಡಬೇಡಿ ಅಂತಾರೆ. ಆದ್ರೆ ಪವನ್ ಖೇರ ಹೊಗಳ್ತಾರೆ, ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ, ಅಲ್ಲಿ ಚಾಕ್ಲೇಟ್ ಅಂತೆ, ಅಲ್ಲಿ ಇನ್ನೊಂದಂತೆ, ಮಗದೊಂದಂತೆ. ಸಿಗರೇಟ್ ತರ್ಲಿಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಲಿಲ್ಲ. ಗಾಂಧಿ ಅವರು ಇಹಲೋಕವನ್ನ ತ್ಯಜಿಸಿದಾಗ ಮಿಸಸ್ ಮೌಂಟ್ ಬ್ಯಾಟನ್ನಿನ ಖಾಸಗಿ ರೂಮಲ್ಲಿ ಕಳೆದಿಲ್ಲ ಮೋದಿ ಅವರು. INS ವಿಕ್ರಾಂತದಲ್ಲಿ ಕುಟುಂಬದ ಬರ್ತ್ಡೇ ಆಚರಣೆ ಮಾಡಿಲ್ಲ. ನಮ್ಮ ದೇಶದ ಮೇಧಾವಿ ಕಮಾಂಡರ್ಗಳನ್ನ ಸಪ್ಲೈಯರ್ ಆಗಿ ಬಳಸ್ಕೊಂಡಿಲ್ಲ ದೇಶದ ಪ್ರಧಾನಿ. ಮಾತಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ವಿದೇಶಿ ಪ್ರವಾಸಕ್ಕೆ ಹೋದಂತ ಮೋದಿ, ವಿದೇಶಿ ಪ್ರವಾಸದ ಖರ್ಚನ್ನ ಪ್ರಶ್ನಿಸುವ ಸಿದ್ದರಾಮಯ್ಯ, ಎಲ್ಲರೂ ಕೇಳಿಸ್ಕೋಬೇಕು. ವಿದೇಶಿ ಪ್ರವಾಸಕ್ಕೆ ಹೋದಂತ ಮೋದಿಯವರು ಭಾರತಕ್ಕೆ ತಂದದ್ದೇನು? ಇಲ್ಲಿ ನೋಡಿ, ಚೈನಾ, ಜಪಾನ್ ಅಂತ ದೇಶಗಳು, ಇಡೀ ಪ್ರಪಂಚದ ಹಲವು ರಾಷ್ಟ್ರಗಳು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ಕೈಲಿಟ್ಕೊಂಡು ಕ್ಯೂ ನಿಂತಿದ್ದಾವೆ. ನೆದರ್ಲೆಂಡ್ನಿಂದ ಒಂದು ಸೆಮಿ ಕಂಡಕ್ಟರ್ ತಂತ್ರಜ್ಞಾನವನ್ನ ಪಡ್ಕೊಳ್ಳಿಕ್ಕೆ. ಈ ಮೊಬೈಲು, ಗ್ಯಾಜೆಟ್ಸು, ಮಷಿನರಿಗಳು ಯಾವುದೂ ಕೂಡ ಸಮೃದ್ಧವಾಗಿ ಸುಸಂಬದ್ಧವಾಗಿ ಕೆಲಸ ಮಾಡಬೇಕೋ ಈ ಸೆಮಿ ಕಂಡಕ್ಟರ್ ಬೇಕು. ಇವತ್ತು ಸೆಮಿ ಕಂಡಕ್ಟರ್ ಅನ್ನ ಜಗತ್ತಿಗೆ ಸಪ್ಲೈ ಮಾಡುವ ಎರಡು ದೇಶಗಳು, ಒಂದು ತೈವಾನ್ನ TSMC, ಇನ್ನೊಂದು ಸೌತ್ ಕೊರಿಯಾದ ಸ್ಯಾಮ್ಸಂಗ್. ಬಹಳ ಬೇಡಿಕೆ ಇದೆ, ಆದ್ರೆ ಅವ್ರಿಗೆ ಅಷ್ಟು ಬೇಡಿಕೆಯನ್ನ ಅದನ್ನ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಸೆಮಿ ಕಂಡಕ್ಟರ್ ಅನ್ನ ಸಪ್ಲೈ ಮಾಡುವ ಪ್ರಪಂಚದ ಈ ಎರಡು ದೇಶಗಳಕ್ಕಿಂತ ಬಹಳ ಮುಖ್ಯವಾದದ್ದೇನು? ಸೆಮಿ ಕಂಡಕ್ಟರ್ ನ ಮ್ಯಾನುಫ್ಯಾಕ್ಚರ್ ಮಾಡುವ ತಂತ್ರಜ್ಞಾನ, ಆ ಮೆಷಿನರಿಗಳನ್ನ ತಯಾರು ಮಾಡುವ, ಸೆಮಿ ಕಂಡಕ್ಟರ್ಗೆ ಮೂಲಭೂತವಾಗಿ ಆ ತಂತ್ರಜ್ಞಾನವನ್ನ ಕಂಡುಹಿಡಿದಂತ ದೇಶ ಯಾವುದು ಅಂದ್ರೆ ನೆದರ್ಲ್ಯಾಂಡ್. ಆ ತಂತ್ರಜ್ಞಾನಕ್ಕಾಗಿ ಚೈನಾ, ಜಪಾನ್ ಅಂತ ಹಲವು ದೇಶಗಳು ಡಾಲರ್ ಗಟ್ಟಲೆ ಇಟ್ಕೊಂಡು, ಮಿಲಿಯನ್ಸ್ ಆಫ್ ಡಾಲರ್ ಕಾಯ್ತಾ ಇವೆ, ನಮಗ್ ಕೊಡಿ, ಕೊಟ್ಟಿಲ್ಲ. ಇಂಥ ಸ್ಥಿತಿಯಲ್ಲಿ ಮೋದಿ ಅವರ ಈ ಹಗ್ಗಿಂಗ್ ಬಗ್ಗೆ ಮಾತಾಡ್ತೀರಿ, ಮೆಲೋನಿ ಅವರಿಗೆ ಒಂದು ಚಾಕ್ಲೇಟ್ ಕೊಟ್ಟದ್ದಕ್ಕೆ ಮಾತಾಡ್ತೀರಿ, ಅವರ ಒಂದು ಅಧಿಕೃತವಾದ ನಿವಾಸದಲ್ಲಿ ಅವರಿಗೆ ಡಿನ್ನರ್ ಕೊಟ್ಟದ್ರ ಬಗ್ಗೆ ಮಾತಾಡ್ತೀರಿ, ಆ ನಿವಾಸದಲ್ಲಿ ಕುಳಿತು ಇಡೀ ರೋಮನ್ನ, ಇಟಲಿಯನ್ನ ಅವರು ತೋರಿಸಿ ಅವರೊಂದು ಫೋಟೋಗ್ರಫಿ ಮಾಡಿದ್ದರ ಬಗ್ಗೆ ಮಾತಾಡ್ತೀರಿ, ಸೆಲ್ಫಿ ಬಗ್ಗೆ ಮಾತಾಡ್ತೀರಿ, ಮೋದಿ ಅಲ್ಲ ಅವರೊಟ್ಟಿಗೆ ನಕ್ಕದ್ರ ಬಗ್ಗೆ ಮಾತಾಡ್ತೀರಿ. ಆದರೆ ಇದರ ಬಗ್ಗೆ ಮಾತಾಡಿ ಇಡೀ ಪ್ರಪಂಚಕ್ಕೆ ಈ ಸೆಮಿ ಕಂಡಕ್ಟರ್ ತಯಾರಿಕೆಯ ತಂತ್ರಜ್ಞಾನವನ್ನ ಎಲ್ಲಿಯೂ ಶೇರ್ ಮಾಡದೇ ಇದ್ದಂತ, ಎಲ್ಲಿಯೂ ಕೊಡದೇ ಇದ್ದಂತ ಇದೇ ನೆದರ್ಲ್ಯಾಂಡ್ FDPR ಅಂದ್ರೆ ಫಾರಿನ್ ಡೈರೆಕ್ಟ್ ಪ್ರಾಡಕ್ಟ್ ರೂಲ್ ಪ್ರಕಾರ ಯಾವ ದೇಶಕ್ಕೂ ಅದು ಕೊಡುವುದಿಲ್ಲ. ಆದರೆ ಭಾರತದ ಪ್ರಧಾನಿಯವರ ವಿಶ್ವಾಸ, ಗೌರವ, ಅವರ ಧೀಮಂತಿಕೆ ಎಷ್ಟರ ಮಟ್ಟಿಗೆ ಅದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನೆದರ್ಲ್ಯಾಂಡ್ ಈಗ ಫಸ್ಟ್ ಟೈಮ್ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಈ ತಂತ್ರಜ್ಞಾನವನ್ನ ಕೊಡುವ ಒಪ್ಪಂದಕ್ಕೆ ಸಿಗ್ನೇಚರ್ ಮಾಡಿದೆ. ಇಷ್ಟು ಸಾಕು ಅಂತ ಅನಿಸ್ತದೆ. ವಿದೇಶಿ ಪ್ರವಾಸದ ಬಗ್ಗೆ ಮಾತಾಡುವ ಪ್ರತಿಯೊಂದು ಈ ದೇಶದ ಬದಮಾಶಗಳಿಗೆ ಪ್ರಧಾನಿಯವರು ವಿದೇಶ ಪ್ರವಾಸದಿಂದ ಏನು ಭಾರತಕ್ಕೆ ಲಾಭ ಅಂತಂದ್ರೆ ಇದು ಸೆಮಿ ಕಂಡಕ್ಟರ್ ಭವಿಷ್ಯದ ಒಂದು ಬಹಳ ದೊಡ್ಡ ಅರ್ನಿಂಗಿನ ಸಂಪತ್ತು. ಇಡೀ ಪ್ರಪಂಚಕ್ಕೆ ಇವತ್ತು ಕೊನೆಗೂ ಪ್ರತಿ ಕ್ಷಣಕ್ಕೆ ಬೇಕಾದಂತ ಒಂದು ತಂತ್ರಜ್ಞಾನ ಭಾರತಕ್ಕೆ ಸಿಗ್ತಾ ಇದೆ. ಭಾರತದಲ್ಲಿ ಅದು ತಯಾರಾಗ್ತದೆ ಅಂತಂದ್ರೆ ಪ್ರಪಂಚದ 3ನೇ ಸಪ್ಲೈ ಮಾಡುವ ದೇಶ ಆಗತ್ತೆ ತೈವಾನ್, ಸೌತ್ ಕೊರಿಯಾ, ಭವಿಷ್ಯದಲ್ಲಿ ಭಾರತ. ಇದಕ್ಕಿಂತ ಇನ್ನೇನು ಬೇಕು? ಇಂಥ ಒಂದು ಪ್ರಧಾನಿಯ ಬಗ್ಗೆ ವಿದೇಶಿ ನೆಲದಲ್ಲಿ ಅವಮಾನ ಮಾಡುವ, ದೇಶದಲ್ಲಿ ಅವರನ್ನ ಗದ್ದಾರ್ ಅಂತ ಕರೆಯುವ ಈ ವ್ಯಕ್ತಿಗಳು ಆ ಪುಟಗೋಸಿ ಪತ್ರಕರ್ತೆಯಲ್ಲಿ ಕೇಳಬಾರದ ಜಾಗದಲ್ಲಿ
ಒಂದು ಪ್ರೋಟೋಕಾಲ್ ಬಗ್ಗೆ ಜ್ಞಾನ ಇಲ್ಲ ವಿರೋಧ ಪಕ್ಷದ ನಾಯಕರಿಗೆ. ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಪ್ರಧಾನಿಯವರಿಗೆ ಪ್ರಶ್ನೆ ಮಾಡಬಹುದೇನು? ಇವರು ವಿದೇಶಕ್ಕೆ ಹೋದಾಗ ಪ್ರಶ್ನೆ ಮಾಡಿದ್ದಕ್ಕೆ ಏನೇನು ಉತ್ತರ ಕೊಟ್ಟಿದವ್ರೆ ಅನ್ನೋದನ್ನ ಹೋಗಿ ಗೂಗಲ್ ಸರ್ಚ್ ಮಾಡಿ. ಒಂದು AI ತಂತ್ರಜ್ಞಾನದ ಬಗ್ಗೆ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿಗೆ ಉತ್ತರಿಸಲಿಕ್ಕಾಗದೇನೆ ತಡಬಡಿಸಿದಂತ ಒಂದು ಸನ್ನಿವೇಶ ಕೂಡ ಸಿಗತ್ತೆ. ಅಮೆರಿಕದಂತ ಒಂದು ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕಾನ್ವರ್ಕೇಶನ್ ಆಗ್ತಾ ಇದ್ದಾಗ ಕೇಳಿದ ಪ್ರಶ್ನೆಗೆ ಭಾರತದ ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ, ರಾಜ್ಯಗಳ ಬಗ್ಗೆ, ಇತ್ಯಾದಿಗಳ ಬಗ್ಗೆ, ಬಜೆಟಿನ ಒಂದು ಗಾತ್ರದ ಬಗ್ಗೆ ಕೇಳಿದ ಕಾಮನ್ ಪ್ರಶ್ನೆಯ ಬಗ್ಗೆ ಉತ್ತರಿಸಲಿಕ್ಕಾಗದೇನೆ ಒದ್ದಾಡಿದಂತ ಸನ್ನಿವೇಶಗಳು ಸಿಗ್ತವೆ. ಭಾರತದ ಪ್ರಧಾನಿಗೆ ಹೊತ್ತಲ್ಲದ ಹೊತ್ತು ಜಾಗವಲ್ಲದ ಜಾಗದಲ್ಲಿ ಕೇಳಿದ ಪ್ರಶ್ನೆಗೆ ಅದು ಭಾರತದ ನಂಬಿಕೆಯ ಪ್ರಶ್ನೆಯನ್ನ ಕೇಳಿದ್ದು. ಅಂತ ಪ್ರಶ್ನೆಗೆ, ಅಂತ ಹುಡುಗಾಟಿಕೆಯ ಪ್ರಶ್ನೆ, ಪೆದಂಬಿನ ಪ್ರಶ್ನೆ, ಅವಮಾನಕಾರಕವಾದಂತ ಪ್ರಶ್ನೆ, ಉದ್ದೇಶಪೂರ್ವಕವಾಗಿಯೇ ಒಂದು ಟೂಲ್ ಕಿಟ್ಟಿನ ಭಾಗವಾಗಿ ಕೇಳಿದಂತ ಪ್ರಶ್ನೆ. ಆ ಪ್ರಶ್ನೆಗೆ ಅಲ್ಲಿ ಪ್ರಧಾನಿ ಉತ್ತರಿಸಕೂಡದು, ಉತ್ತರಿಸಬಾರದು, ಉತ್ತರಿಸಲಿಲ್ಲ, ಪ್ರೋಟೋಕಾಲ್. ಆದರೆ ಸೇಬೆ ಜಾರ್ಜ್ ಅವರು ಭಾರತ ಅಂದ್ರೆ ಏನು, ಭಾರತದ ಶಕ್ತಿ ಏನು, ಭಾರತದ ಪ್ರಭುತ್ವ ಏನು, ಭಾರತದ ಬಹುತ್ವದ ಏಕತ್ವದ ಒಂದು ಆ ಇಡೀ ಚರಿತ್ರೆ ಏನು, ಭಾರತ ಇವತ್ತು ಏನು ಸಾಧಿಸಿದೆ, ಏನು ಸಾಧಿಸ್ತಾ ಇದೆ, ಚೈನಾ ಮತ್ತು ಅಮೆರಿಕಕ್ಕೆ ಇವತ್ತು ಎದೆಗೆ ಎದೆ ಕೊಟ್ಟು ನಿಲ್ಲುವಂತ ಸೈನ್ಯ ಶಕ್ತಿಯನ್ನ ನಾವು ಆತ್ಮನಿರ್ಭರ್ ಭಾರತದಿಂದ ಪಡ್ಕೊಂಡಿದ್ದೇವೆ. ಇಡೀ ವಿಶ್ವದಲ್ಲಿ ತಾವೇ ಅಂತ ಮುಂದುವರಿತಾ ಇದ್ದಂತ ಯುದ್ಧ ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ಮಾರಾಟದಂತ ವ್ಯವಸ್ಥೆಯಲ್ಲಿ ಇವತ್ತು ರಫ್ತು ಮಾಡುವಂತ ಮಟ್ಟಕ್ಕೆ ಭಾರತ ನಂಬರ್ 1 ಹಂತಕ್ಕೆ ಬಂದು ನಿಂತಿದೆ. ಆಪರೇಷನ್ ಸಿಂಧೂರದ ನಂತರ ಭಾರತದ ಇಡೀ ಅಧ್ಯಾತ್ಮ ಅಂದ್ರೆ ಏನು, ಭಾರತದ ನೆಲದ ಚರಿತ್ರೆ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾಗ್ಲೇನೆ ಮಧ್ಯದಲ್ಲಿ ಇಂಟ್ರಾಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಸೇಬೆ ಜಾರ್ಜು. ಅತ್ಯಂತ ಕ್ರುದ್ಧವಾಗಿ ಹೇಳಿದ್ರು, ಮೊದಲು ನಾನು ಫಿನಿಶ್ ಮಾಡೋದಕ್ಕೆ ಕಾಯಿರಿ. ಆವಾಗ ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡು ಇದೇ ಸೆಬೆಲಿಂಗ್ ಆ ಪ್ರೆಸ್ ಮೀಟ್ ಇಂದ ಹೊರಗೆ ಓಡಿದ್ಲು. ಇವತ್ತು ಅದರ ಮೇಲೆಯೂ ಟ್ವೀಟ್ ಆಗ್ತಾ ಇದೆ, ಅದರ ಮೇಲೆಯೂ ವೈರಲ್ ಆಗ್ತಾ ಇದೆ. ನನ್ನ ಪ್ರಶ್ನೆ ಇರುವುದು, ಇವರು ಚೈನಾದ ಪ್ಯಾಂಪರಿಂಗ್ ಪ್ರೆಸ್ ಇದು ಜರ್ನಲಿಸ್ಟ್, ಚೈನಾವೇ ಶ್ರೇಷ್ಠ, ಚೈನಾದ ಅಧ್ಯಕ್ಷರೇ ಶ್ರೇಷ್ಠ ಅಂತ ನಿರಂತರವಾಗಿ ಲೇಖನ ಬರ್ಕೊಬಂದಂತ ಹಿನ್ನೆಲೆ ಹೆಲೆಲಿಂಗಿದೆ. ಅದರ ಜೊತೆಗೆ ಟ್ರಂಪ್ ಅನ್ನ ಅತ್ಯಂತ ವಿಕಾರವಾಗಿ ಚಿತ್ರಿಸಿದಂತ ಲೇಖನಗಳು ಇವರ ಅಕೌಂಟ್ ಅಲ್ಲಿದೆ. ಅದರ ಜೊತೆಗೆ ಪ್ರಧಾನಿಗೆ ಜಾಗವಲ್ಲದ ಜಾಗದಲ್ಲಿ ಪ್ರಶ್ನೆ ಮಾಡಿದಾಗ ಅದನ್ನ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದಾಗ ಅದಕ್ಕೆ ರೀಟ್ವೀಟ್ ಮಾಡಿ ಶಹಬಾಸ್ ಗಿರಿ ತಟ್ಟದಂತ ರಾಹುಲ್ ಗಾಂಧಿ ಅವರಿಗೆ ಮರು ಟ್ವೀಟ್ ಮಾಡಿ ಸಂದರ್ಶನಕ್ಕೆ ಕೇಳ್ತಾಳೆ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಇದರ ಅರ್ಥ ಏನು? ಇದರ ಹಿಡನ್ ಅಜೆಂಡಾ ಏನು? ಇದರ ಒಳಗಿನ ಬೇರುಗಳು ಎಲ್ಲೆಲ್ಲಿದೆ? ವಿದೇಶಿ ನೆಲದಲ್ಲಿ ಭಾರತದ ನಂಬಿಕೆಯ ಪ್ರಶ್ನೆಯನ್ನ ಕೇಳಿದಂತ ಈ ಅಲ್ಲಾಟೋಪಿ ಪ್ರಶ್ನೆ ಪತ್ರಕರ್ತೆಗೆ ಸಪೋರ್ಟ್ ಮಾಡ್ತೀರಲ್ಲ ರಾಹುಲ್ ಗಾಂಧಿ ಅವರೇ, ನಿಮ್ಮ ಮನೋಧರ್ಮ ಏನು, ಮನೋಭಾವ ಏನು? ನೀವು ಕೂತ ಜಾಗ ಯಾವುದು? ಭಾರತದ ನಂಬಿಕೆಯ ಪ್ರಶ್ನೆಯನ್ನು ಯಾರು ಬೇಕಾದ್ರೂ ಕೇಳಬಹುದು, ಅದಕ್ಕೆ ಪ್ರಧಾನಿ ಉತ್ತರಿಸಬೇಕೇನೋ? ಸೇಬೆ ಜಾರ್ಜ್ ಉತ್ತರಿಸ್ತಾ ಇದ್ದಾಗ ಓಡಿ ಹೋದಂತ ಪತ್ರಕರ್ತೆಯ ಹೇಡಿತನದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಊರ್ಧ್ವಮುಖಿಯಾಗಿ ಬೆಳೀತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲೂ ಕೂಡ 3.2ರಷ್ಟು ಬೆಲೆ ಏರಿಕೆಯನ್ನ ಪೆಟ್ರೋಲ್ ಮೇಲೆ ಮಾಡಿ ದಕ್ಕಿಸಿಕೊಳ್ಳುವ ತಾಕತ್ತಿದೆ. ಅಮೆರಿಕ 44% ಮಾಡಿದೆ, ಜಪಾನ್ 32% ಮಾಡಿದೆ, ಬಾಕಿ ದೇಶಗಳು 55% ಮಾಡಿದೆ. ಸ್ವತಃ ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳು, ಪೆಟ್ರೋಲಿನ ನಿಧಿ ಸಂಗ್ರಹ ಇರುವಂತ ರಾಷ್ಟ್ರಗಳೇ, UAE ಅಂತ ರಾಷ್ಟ್ರಗಳು 40-50% ಜಾಸ್ತಿ ಮಾಡಿದೆ. ಅದರ ಮಧ್ಯೆ ಭಾರತದ ಸಸ್ಟೈನಿಂಗ್ ಪವರ್ ಏನು, ಧಾರಣ ಶಕ್ತಿ ಏನು? ಕೇವಲ 3.2. ಇಂಥ ಭಾರತವನ್ನ ಮುನ್ನಡೆಸ್ತಾ ಇರುವಂತ ಪ್ರಧಾನಿ ಪ್ರತಿ ದೇಶಕ್ಕೆ ಹೋದಾಗಲೂ ಅವರು ಭಾರತದ ಒಳಿತನ್ನ ಬಯಸಿ ಭಾರತಕ್ಕೆ ಏನು ಬೇಕು, ಭವಿಷ್ಯದ ಭಾರತಕ್ಕೆ ಏನು ಬೇಕು ಅದನ್ನ ತರ್ತಾ ಇರುವಂತ ಭಾರತದ ಪ್ರಧಾನಿಗೆ ಪ್ರಶ್ನೆ ಮಾಡ್ತಿರಲ್ಲ. ನಿಮ್ಮ 54 ರಾಷ್ಟ್ರ, 60 ಕೋಟಿ ಖರ್ಚು, ಅದನ್ನು ಕೊಟ್ಟ ಮಗ ಯಾರು ಅನ್ನೋದನ್ನ ಮೊದಲು ಹೇಳಿ. ನಿಮಗೆ ಫಂಡ್ ಮಾಡಿದವರು ಯಾರು ಅನ್ನೋದನ್ನ ಮೊದಲು ಉತ್ತರಿಸಿ. ಪ್ರಧಾನಿ ಮೋದಿ ಅವ್ರ ಬಗ್ಗೆ ನೀವು ಏನು ಹೇಳಿದ್ರು ಈ ದೇಶದ ಜನಕ್ಕೆ ಏನೂ ಕೇಳುದಿಲ್ರಿ, ಕ್ಯಾರ್ ಮಾಡೋದಿಲ್ರಿ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು?
ಇದೇ ನಾಳೆ ಚುನಾವಣೆ, ಮರು ಚುನಾವಣೆ ಪಾಲ್ಟಾದಲ್ಲಿ ಜಹಾಂಗೀರ್ ಖಾನ್ ಎಲ್ಲೋದ? ಓಡಿ ಹೋದ. ಇದೇ ಇಡೀ ದೀದಿಯ ಕುಟುಂಬದ ಮೇಲೆ ಎಷ್ಟು ಕೋಟಿ ಪ್ರಕರಣ ಒದ್ದು ಒಳಗಾಗ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾದಂತ, ಅತ್ಯಂತ ಭಾರತದ ಭದ್ರತೆಗೆ ಸವಾಲು ಹೊಡ್ತಾ ಇರುವಂತ ಚಿಕನ್ ನೆಕ್ ಏನಾಯ್ತು? BSF ಗೆ ಕೊಟ್ಟರು, ಅಲ್ಲಿಯ ಇಡೀ ಕೇಂದ್ರಕ್ಕೆ ಅದನ್ನ ಧಾರೆ ಎರೆದ್ರು. ಸುವೇಂದು ಅಧಿಕಾರಿ ಬಂದಂತ ಒಂದು 10 ದಿನವೂ ಆಗಿಲ್ಲ, 120 ಎಕರೆ ಅತ್ಯಂತ ಸೂಕ್ಷ್ಮವಾದದ್ದು, ಇಲ್ಲಿಯವರೆಗೆ ಸಾಧ್ಯವಾಗದೇ ಇದ್ದಂಥದ್ದು, 10 ವರ್ಷಗಳಲ್ಲಿ ಆಗದೇ ಇದ್ದಂಥದ್ದನ್ನ 10 ದಿನದಲ್ಲಿ ಸಾಧಿಸಿದ್ರು. ಕರ್ನಾಟಕದ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದೀರಿ. ನಿಮ್ಮ ಈ ಪ್ಯಾಂಪರಿಂಗ್ ರಾಜಕೀಯ, ವೋಟ್ ಬ್ಯಾಂಕ್ ರಾಜಕೀಯ, ತುಷ್ಟೀಕರಣ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಈ ದೇಶದ ಜನರಿಗೆ ಅರ್ಥ ಆಗಿದೆ. ಶತಮಾನೋತ್ಸವ, ಶತಮಾನಂ ಭವತಿ, ಸೋಲಿನಲ್ಲಿ ಹತ್ತಿರದಲ್ಲೇ ಇದೆ. ಹತಾಶೆ ನಿಮ್ಮನ್ನು ಈ ರೀತಿ ಮಾತಾಡಿಸ್ತಾ ಇದೆ. ಆದರೆ ಅವರನ್ನ, ಪ್ರಧಾನಿಯವರನ್ನ ಅಥವಾ ಗೃಹ ಮಂತ್ರಿಯನ್ನ ಗದ್ದಾರ್ ಅನ್ನೋದು, ವಿದೇಶಿ ನೆಲದಲ್ಲಿ ಕೇಳಬಾರದ ಪ್ರಶ್ನೆಗಳನ್ನ ಕೇಳಬಾರದ ಜಾಗದಲ್ಲಿ ಯಾವುದೋ ಪತ್ರಕರ್ತರೆ ಕೇಳಿದ್ರೆ ಅವಳನ್ನ ಬೆಂತಟ್ಟುವುದು, ಅದಕ್ಕೆ ಪ್ರೋತ್ಸಾಹ ಕೊಡುವುದು, ಅದಕ್ಕೆ ಟ್ವೀಟ್ ಮಾಡುವುದು. ಯಾಕೆ ಪ್ರಧಾನಿ ಉತ್ತರಿಸಬೇಕು? ಅದರ ಔಚಿತ್ಯ ಏನಿದೆ ಅನ್ನುವಂತ ಒಂದು ಕನಿಷ್ಠ ಪ್ರಜ್ಞೆ ಬೇಡವಾ? ನಾಲಿಗೆಗೆ ಹಿಡಿತ ಇಲ್ಲದೆ ಇದ್ರೆ ದೇಹದ ಪಂಚೇಂದ್ರಿಯಗಳ ಮೇಲೆ ಸ್ಥಿಮಿತ ಕಳ್ಕೊಂಡಾಗ ಆಗುವ ಪ್ರಶ್ನೆ ಇದು. ಕನಿಷ್ಠ ಮಟ್ಟದ ಗೌರವವನ್ನು ಈ ದೇಶದ ನೆಲದಲ್ಲಿ ಮತ್ತು ಪ್ರಪಂಚದ ಒಟ್ಟು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಇವತ್ತು ಕಳ್ಕೊಂಡಿದ್ದಾರೆ. ದೇಶದ ಪ್ರಶ್ನೆ, ದೇಶದ ನಂಬಿಕೆಯ ಪ್ರಶ್ನೆ, ದೇಶದ ಸ್ವಾಭಿಮಾನದ ಪ್ರಶ್ನೆ, ದೇಶದ 140 ಕೋಟಿ ಜನರನ್ನ ನಿಮ್ಮನ್ನು ನಂಬುವುದು ಹೇಗೆ? ನೀವು ನಂಬಿಕೆ ದ್ರೋಹಿಗಳು ಅನ್ನುವ ರೀತಿಯಲ್ಲಿ ಆ ಹೆಲೆ ಲಿಂಗ್ ಪ್ರಶ್ನೆ ಮಾಡಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಅದನ್ನ ಪ್ರೋತ್ಸಾಹ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ ಅವ್ರ ಪರವಾಗಿ, ಪ್ರಧಾನಿ ವಿರುದ್ಧವಾಗಿ ಅಂತ. ಆದ್ರೆ ಇದಕ್ಕಿಂತ ಇನ್ನೊಂದು ದೇಶದ್ರೋಹಿತನ ಮತ್ತು ಹೇಯ ಪ್ರತಿಕ್ರಿಯೆ ಇರಲಿಕ್ಕೆ ಸಾಧ್ಯ ಇಲ್ಲ. ತಮಾಷೆ ಅಂತಂದ್ರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ್ರೆ ಭಾರತದ ಪ್ರಧಾನಿಯ ವಿದೇಶಾಂಗ ನೀತಿ, ವಿದೇಶ ಪ್ರವಾಸ, ಅವರು ಮಾಡ್ಕೊಳ್ತಾ ಇರುವಂತ ವಿಶೇಷ ಒಪ್ಪಂದಗಳ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಮಾತ್ರ ರಾಹು ಬಡಿದಿದೆ, ಭೂತ ಬಡಿದಿದೆ. ಈ ರೀತಿಯ ದೇಶದ್ರೋಹದ, ಪ್ರಧಾನಿಯವರನ್ನ ಅವಮಾನಿಸಿದವರನ್ನು ಕೂಡ ಬೆಂಬಲಿಸುವ ಮಾತಾಡ್ತಾರಲ್ಲ, ಇದಕ್ಕಿಂತ ಇನ್ನೊಂದು ಹೇಯವಾದದ್ದು ಇಲ್ಲ. ದೇಶದ್ರೋಹಿ ಕೆಲಸವು ಮತ್ತೊಂದು ಇರಲಾರದು ಅಂತ ಭಾವಿಸ್ತೇನೆ. ದಯವಿಟ್ಟು ಸ್ನೇಹಿತರೆ, ನನ್ನ ಚಾನೆಲ್ನಿನ ವೀಕ್ಷಕರೇ, ಸ್ವಲ್ಪ ವಿಡಿಯೋ ಉದ್ದಾಗಿದೆ, ಆದರೆ ದೇಶದ ಸ್ವಾಭಿಮಾನದ ಪ್ರಶ್ನೆ, ನಿಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ, ಈ ದೇಶದ ಪ್ರಧಾನಿಯನ್ನ ಅವಮಾನ ಮಾಡಲಿಕ್ಕೆ ಯಾವುದೋ ಪುಡುಗೋಸಿ ಪತ್ರಕರ್ತ ಹೊರಟಂತ ಪ್ರಶ್ನೆ, ಅದರ ಹಿಂದೆ ದೇಶದೊಳಗಿನ, ದೇಶದ ಹೊರಗಿನ ಷಡ್ಯಂತ್ರದ ಶಕ್ತಿಗಳು ಕೆಲಸ ಮಾಡಿದ ಪ್ರಶ್ನೆ. ಆದ್ದರಿಂದ ನಿಮಗೆ ಸ್ವಲ್ಪ ದೀರ್ಘವಾಗಿ ನಾನು ಮಾತಾಡಬೇಕಾಯಿತು. ಇಡೀ ಈ ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.